ಶುಭಾಶಯಗಳು. ಹೊಸ ವರ್ಷ ಶುಭಾಶಯ. 24 ಹೋಗಿ 25 ಬರ್ತಾ ಇದೆ. ಮೀಟಿಂಗು ನಮ್ಮ 3-4 ತಾಲೂಕುಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಳೆದ 1 ತಿಂಗಳಿಂದ ಗೊಂದಲ ಸೃಷ್ಟಿಯಾಗಿದೆ. ಸುಮಾರು 15,000 ಜನಕ್ಕೆ ಲೋನ್ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಸಬ್ಸಿಡಿ ಬರ್ತದೆ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಆದರೆ ಅದು ಸಬ್ಸಿಡಿ ಹಣ ಅಲ್ಲ, ಎಲ್ಲ ಲೋನ್ ಹಣ. ಅದಕ್ಕಲ್ಲಿ ಮಿಡಲ್ ಮ್ಯಾನ್ಗಳು ಕೂಡ ಒಂದು 4-5 ಜನ, ವಿಶೇಷವಾಗಿ ಮಹಿಳೆಯರು ಇದನ್ನು ನೇತೃತ್ವ ವಹಿಸಿದ್ದಾರೆ. ಈಗಾಗಲೇ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ ನಾವು. ಇನ್ನೂ 2 ತನಿಖೆ ಮಾಡಬೇಕಾಗಿದೆ. ಇವತ್ತು ಮಾಡಲಿಕ್ಕೆ ಹೇಳಿದ್ದೀವಿ. ಸೊ ಅದಕ್ಕೆ 3 ಪೊಲೀಸ್ ಅಧಿಕಾರಿಗಳನ್ನು ನೇಮಿಸುವಂಥ ಪ್ರಯತ್ನ ಮಾಡಿದ್ವಿ. ಸೊ ಏನಾಗಿದೆ, ಹೇಗಾಗಿದೆ, ಲೀಗಲಾಗಿ ಆದರೂ ಮನಿ 3ನೇ ವ್ಯಕ್ತಿಗೆ ಹೆಂಗೆ ಹೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಬಂದಿದೆ. ಥರ್ಡ್ ಪಾರ್ಟಿಗೆ ಹೆಂಗೆ ಹೋಯ್ತು ದುಡ್ಡು, ಅವ್ರ ಅಕೌಂಟಿಗೆ ಬಂದರೂ ಕೂಡ ದುಡ್ಡು ಅಲ್ಲಿ ಹೋಯ್ತು. ಅದು ಹೆಂಗೆ ಹೋಯ್ತು ಎನ್ಕ್ವೈರಿ ಮಾಡ್ಲಿಕ್ಕೆ ಹೇಳಿದ್ವಿ. 1 ವಾರಲ್ಲಿ ಎನ್ಕ್ವೈರಿ ಮಾಡಿ ಹೇಳ್ತಾರೆ. ಸೊ ಅಲ್ಲಿವರೆಗೆ ರಿಕವರಿಗೆ ಯಾರಿಗೂ ತೊಂದರೆ ಮಾಡಬೇಡ ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಫೈನಾನ್ಸ್ದವ್ರು. ಸೊ ಯಾರು ಕೂಡ ಅವ್ರು ಯಾರೋ ಸೋಮೋಟೋ ತುಂಬೋಂಗಿದ್ರೆ ತುಂಬೋದು. ಸೊ ಯಾರು ಕೂಡ ಇದು ಎನ್ಕ್ವೈರಿ ಆಗುವವರೆಗೆ ಒಂದು ಹಂತಕ್ಕೆ ಬರೋರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಹರಾಸ್ಮೆಂಟ್ ಮಾಡುವಂಥ DC ಅವರು ನಾವು ಸೂಚನೆ ಕೊಟ್ಟಿದ್ವಿ. ಸುಮಾರು 100 ಕೋಟಿ ಅಂದಾಜು ಒಂದು 15,000 ಮಂದಿಗೆ ಕೊಟ್ಟಿದ್ದಾರೆ ಅವರು. ಇಲ್ಲ, ಸುಮಾರು 40 ಮೈಕ್ರೋ ಫೈನಾನ್ಸ್ ಅವ್ರು ಕೂಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಖಂಡಿತ ಮೋಸ ಆಗಿದೆ ಅಂತ ನಿಜ, ಅದೇನು ಪ್ರಶ್ನೆ ಇಲ್ಲ. ಹೆಂಗಾಯಿತು, ಯಾರು ಮಾಡೋಣ ಕಂಡುಹಿಡಿಬೇಕಾಯ್ತು. 5-6 ಟೀಮ್ ಇದಲ್ಲ, ಅದೇ ಒಂದು 3-4 ಜನ ಲೀಡೀಸ್ ಅದಾರೆ. ಇದಕ್ಕೆ ಭಾರಿ ಸೂಕ್ಷ್ಮವಾಗಿ ಆಪ್ರೇಟ್ ಮಾಡಿದ್ದಾರೆ. ಅವ್ರಿಗೆ ಸಬ್ಸಿಡಿ ಹಣ ಬರ್ತಂತ ಹೇಳಿ ಸಹಿ ಮಾಡಿಸ್ಕೊಂತಾರೆ. ಸೊ ಅವ್ರು ಫ್ರೀಯಾಗಿ ಬರ್ತಂತ ಅವ್ರು ಸಹಿ ಮಾಡಿದ್ದಾರೆ. ಆದರೆ ಈಗ ಅದು ಸಬ್ಸಿಡಿ ಎಲ್ಲ ಈಗ ತುಂಬಬೇಕಂದಾಗ ಇದೆಲ್ಲ ಗೊಂದಲ ಸೃಷ್ಟಿಯಾಗಿದೆ. ಸೊ ನೋಡೋಣ, ಒಂದು ವಾರ ಕಾದು ನೋಡೋಣ. ಇಲ್ಲ, ಮುಂಚೆ ಎಲ್ಲೂ ಆಗಿಲ್ಲ. ಕೇಳಿದ ಅದೇ ಮುಂಚೆ ಫಸ್ಟ್ ಟೈಮ್ ಆಗಿದ್ದು ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಸುಮಾರು ನಮ್ಮಲ್ಲಿ ಒಂದು 10 ಲಕ್ಷವರೆಗೆ ಕೊಟ್ಟಿದ್ದಾರೆ ಜನಕ್ಕೆ. ಅದು ಎಲ್ಲೂ ಕೂಡ ಈವರೆಗೆ ಆಗಿಲ್ಲ. ಫಸ್ಟ್ ಟೈಮ್ ಇದು ಒಂದು ತಂಡ ಉಟ್ಕೊಂಡು ಇದು ಮೋಸ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನೋಡೋಣ. ಹೌದು, ಹೇಳಿದ್ದೀವಿ, ಮಾಡಬೇಕಲ್ಲ. ಈಗ ಸಮಸ್ಯೆ ಆಗಿದೆ ಸರ್. ಇದು ಹಸಿ ಕಸ, ಒಣ ಕಸ ಅಂತ ಬೇರೆ ಬೇರೆ ಮಾಡೋಕ್ಕೂ ದಿನಪೂರ್ತಿ ಕಸ ಸಂಗಡಿ ಮಾಡೋದೇ ಆಗ್ಬಿಟ್ಟಿದೆ. ಸಮಸ್ಯೆ ಆಗಿದೆ, ಮಾಡಬೇಕು. ಯಾಕಂದರೆ ಇನ್ನೂ ಹೆಚ್ಚು ನಾವು ಮೆಕ್ಯಾನಿಸಮ್ ಯೂಸ್ ಮಾಡಬೇಕು. 4 ಗಂಟೆ ಆಗಲೇಬೇಕು. ಈಗ ಒಂದೇ ಕಡೆ ಲೋಡ್ ಆಗ್ತಾಯಿದೆ. 4 ದಿಕ್ಕಿನ ಕಡೆ ಕಸ ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೋಡೋಣ, ಪ್ರಯತ್ನ ಮಾಡೋದು. ಬಿಜೆಪಿಯವರು ಇವತ್ತು ಪೋಸ್ಟರ್ ಅಂಟಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ. ನಾಳೆ ಮಾಡ್ತಾರೆ. ಈಗ ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ತನಿಖೆ ಆಗಬೇಕಲ್ಲ. ತನಿಖೆ ಆಗಬೇಕು. ತನಿಖೆ ಆದ್ಮೇಲೆ ನೋಡೋಣ ಅದ್ರ ಬಗ್ಗೆ. ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆಗೆ ಒತ್ತಾಯ ಮಾಡಿದ್ರು ಕಾಂಗ್ರೆಸ್. ಈಗ ಯಾಕೆ ರಾಜೀನಾಮೆ ಕೊಡ್ತಿಲ್ಲ ಖರ್ಗೆ ಅವರು ಅಂತ ಹೇಳಿ ಬಿಜೆಪಿ. ಅಲ್ಲಿ ಇದರಲ್ಲಿ ಅವ್ರ ಹೆಸರು ಇದೆ ಇಲ್ಲ, ಎಲ್ಲಿ ಇಲ್ಲಲ್ಲ, ಇದೆ ಅವ್ರ ಹೆಸರು ಇದ್ದಂಗೆ ಕಾಣೋಲ್ಲ. ಅದರಲ್ಲಿ ಈಶ್ವರಪ್ಪನ ಹೆಸರು ಅವನು ಬರೆದಿದ್ದ, ಸಂತೋಷ್ ಪಾಟೀಲ್ ಬರೆದಿಟ್ಟಿದ್ದು. ಅದಕ್ಕೂ ವ್ಯತ್ಯಾಸ ಇದೆ. ತನಿಖೆ ನಡೀತಾ ಇದೆ. ಹೆಂಗಾರು ಪೊಲೀಸ್ ರಿಜಿಸ್ಟರ್ ಆಗಿದೆ, ಕಂಪ್ಲೇಂಟ್ ಆಗಲಿ, ನಂತರ ನೋಡೋಣ.